ಸಬ್ಬಸಿಗೆ ಸೊಪ್ಪಿನ ಜುನುಕ. ಜುನುಕ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಹೆಚ್ಚಿದ ಈರುಳ್ಳಿ 1 ಬಟ್ಟಲು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕಡಲೆ ಹಿಟ್ಟು 4 ರಿಂದ 5 ಚಮಚ, ಕಡಲೆ ಬೀಜ ಸ್ವಲ್ಪ, ಹಸಿಮೆಣಸಿನಕಾಯಿ ಪೇಸ್ಟ್ 2 ಚಮಚ, ಕರಿಬೇವು ಸ್ವಲ್ಪ, ಎಣ್ಣೆ 2 ರಿಂದ 3 ದೊಡ್ಡ ಚಮಚ, ಹುಣಸೆ ರಸ ಸ್ವಲ್ಪ, ಚಕ್ಕೆ 2 ಚೂರು, ಹೆಚ್ಚಿರುವ ಸಬ್ಬಸಿಗೆ ಸೊಪ್ಪು 1 ಬಟ್ಟಲು, ಲವಂಗ 3, ಅರಿಶಿನ ಸ್ವಲ್ಪ, ಸಾಸಿವೆ ಸ್ವಲ್ಪ. ಜುನುಕ ಮಾಡುವ ವಿಧಾನ: ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಒಗ್ಗರಣೆ ಹಾಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ಕರಿಬೇವು ಹಾಕಿ ಬಾಡಿಸಿಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋದ ನಂತರ ಲವಂಗ ಮತ್ತು ಚಕ್ಕೆಯನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡಿ ಒಗ್ಗರಣೆಗೆ ಹಾಕಿ ಜೊತೆಗೆ ಅರಿಶಿನ ಸೇರಿಸಿ. ಈಗ ಒಂದು ಚಿಕ್ಕ ಬಟ್ಟಲಿಗೆ ಕಡಲೆ ಹಿಟ್ಟು ಹಾಕಿ ಗಂಟಿಲ್ಲದೆ ಕಲಸಿಟ್ಟುಕೊಳ್ಳಿ. ಮಂದ ಉರಿಯಲ್ಲಿ ಈರುಳ್ಳಿ ಒಗ್ಗರಣೆಯನ್ನು ಬಾಡಿಸುತ್ತಾ ಸಬ್ಬಸಿಗೆ ಸೊಪ್ಪು ಹಸಿ ವಾಸನೆ ಹೋಗುವವರೆಗೂ ಬಾಡಿಸಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ ಅಗತ್ಯಕ್ಕೆ ತಕ್ಕಷ್ಟು ನೀರು ಹಾಕಿ ಕುದಿಯಲು ಬಿಡಿ. ಕಡಲೆ ಬೀಜವನ್ನು ತರಿತರಿಯಾಗಿ ಕುಟ್ಟಿಕೊಳ್ಳಿ. ಒಗ್ಗರಣೆಗೆ ಹುಣಸೆ ನೀರು ಹಾಗೂ ಕುಟ್ಟಿ ಪುಡಿ ಮಾಡಿದ ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು ಹಾಕಿ. ಒಗ್ಗರಣೆಯ ನೀರು ಕುದಿ ಬಂದಾಗ ಕಡಲೆ ಹಿಟ್ಟಿನ ಮಿಶ್ರಣವನ್ನು ನಿಧಾನವಾಗಿ ಸೇರಿಸುತ್ತಾ ಬನ್ನಿ. ಗಂಟಿಲ್ಲದೆ ಕೂಡಿಸಿ. ಮೇಲೆ ತಟ್ಟೆ ಮುಚ್ಚಿ 5 ನಿಮಿಷ ಮಂದ ಉರಿಯಲ್ಲಿ ಬೇಯಿಸಿ. ಕೊನೆಯಲ್ಲಿ ತುಪ್ಪ ಮತ್ತು ಉಳಿದ ಕಡಲೆ ಬೀಜದ ಪುಡಿ ಉದುರಿಸಿದರೆ ಸಬ್ಬಸಿಗೆ ಸೊಪ್ಪಿನ ಜುನುಕ ಸವಿಯಲು ಸಿದ್ಧ.